ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ರೀಡಿಂಗ್ ಜೊತೆ ಬಂದಿದ್ದೀನಿ. ಇವತ್ತಿನ ರೀಡಿಂಗ್ ಏನಂದರೆ, ನಿಮ್ಮ ಕ್ರಶ್ಶಿನ ಫೀಲಿಂಗ್ಸ್ ಏನಿದೆ ಅಂದ್ಬಿಟ್ಟು. ಕ್ರಶ್ ಅಂದರೆ ಯೂಶ್ವಲಿ ನೀವು ಯಾರನ್ನಾದ್ರೂ ನೋಡಿರ್ತೀರ, ಒಂದು ಬಾರಿ ನೋಡಿರ್ತೀರ. ಆ್ಯಂಡ್ ತುಂಬ ಹೆಚ್ಚಿಗೆ ಫ್ರೆಂಡ್ಶಿಪ್ ಅಥವಾ ಅಕ್ವೆಂಟೆನ್ಸ್ ಇರೋದಿಲ್ಲ, ಅಥವಾ ತುಂಬ ಪರಿಚಯ ಇರೋದಿಲ್ಲ. ಜಸ್ಟ್ ಒನ್ ಆರ್ ಟೂ ಟೈಮ್ಸ್ ಹಾಗೆ ಕ್ಯಾಶುಯಲಿ ಮೀಟ್ ಮಾಡಿರ್ತೀರ ಅಥವಾ ನೋಡಿರ್ತೀರ. ಆ್ಯಂಡ್ ನಿಮಗೆ ಈ ಕ್ವಶನ್ ನಿಮ್ಮ ಮೈಂಡಲ್ಲಿ ಲಿಂಗರ್ ಆಗ್ತಾಯಿದ್ರೆ, ಅಥವಾ ನೀವು ಯೋಚನೆ ಮಾಡ್ತಾಯಿದ್ರೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಅಥವಾ ಅವರ ಭಾವನೆ ಏನಿದೆ, ಏನು ಯೋಚನೆ ಮಾಡ್ತಾಯಿದ್ದಾರೆ ಅಂದರೆ ಅಂಥವರು ಈ ರೀಡಿಂಗ್ನ ನೋಡ್ಬೋದು. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಕ್ರಶ್ಶಿನ ಫೀಲಿಂಗ್ಸ್, ಅಥವಾ ನಿಮ್ಮ ಕ್ರಶ್ಶಿನ ಪ್ರಸ್ತುತ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅಂತ. ಸೊ ಯೂಶ್ವಲಿ ಯಾರನ್ನಾದ್ರೂ ಬ್ರೀಫ್ಲಿ ನೀವು ಮೀಟ್ ಮಾಡಿದರೆ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾಯಿದ್ದಾರೆ ಆ್ಯಂಡ್ ಏನು ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ, ಇನ್ ಕೇಸ್ ನೀವು ಅವ್ರ ಬಗ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಅದನ್ನು ಈ ರೀಡಿಂಗಲ್ಲಿ ತಿಳ್ಕೊಬೋದು. ಸೊ ಇಟ್ಸ್ ಅ ವೆರಿ ಕ್ವಿಕ್ ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ 2 ಪೈಲ್ಸ್ ಇದೆ. ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ಸೊ ನಿಮಗೆ ಯಾವ ಪೈಲ್ ರೆಸನೇಟ್ ಆಗ್ತಾ ಇದೆ ಅದನ್ನು ಚೂಸ್ ಮಾಡಿ. ಇಟ್ಸ್ ಎ ವೆರಿ ಫನ್ ಆ್ಯಂಡ್ ಲೈಟ್ ಹಾರ್ಟೆಡ್ ರೀಡಿಂಗ್. ಇದು ಬೇರೆ ರೀಡಿಂಗ್ಸ್ ಥರ ಅಷ್ಟು ಸೀರಿಯಸ್ ರೀಡಿಂಗ್ ಅಲ್ಲ. ನಿಮ್ಗೆ ಬೇಕಾಗಿರೋ ಪೈಲ್ನ ನೀವು ಚೂಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ಈ ರೀಡಿಂಗ್ನ ಇಲ್ಲೇ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ. ಆ್ಯಂಡ್ ನಿಮ್ಗೆ ಯಾವ ಪೈಲ್ ರೆಸೊನೇಟ್ ಆಗ್ತಾಯಿದೆ ಆ ಪೈಲ್ನ ಚೂಸ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗ್ಬೋದು, ಅಲ್ಲಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಡೈರೆಕ್ಟಾಗಿ ಟೈಮ್ ಸ್ಟ್ಯಾಂಪ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರೀಡಿಂಗ್ನ ನೀವು ವಾಚ್ ಮಾಡ್ಬೋದು. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಲೆಟ್ಸ್ ಬಿಗಿನ್ ದ ರೀಡಿಂಗ್. ಓಕೆ, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಓಕೆ, ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1, ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ ನಿಮ್ಮ ಪರ್ಸನ್ ಬಗ್ಗೆ ನೀವು ಯೋಚನೆ ಮಾಡಿ. ಓಕೆ, ನಿಮ್ಮ ಕ್ರಶ್ ಅಥವಾ ನಿಮ್ಮ ಒಂದು ಯಾರನ್ನಾದರೂ ನೀವು ಬ್ರೀಫ್ಲಿ ನೀವು ಮೀಟ್ ಮಾಡಿದರೆ, ನೋಡಿದರೆ ಆ್ಯಂಡ್ ಮ್ಯೂಚುವಲ್ ಇಂಟ್ರೆಸ್ಟ್ ಇದ್ದರೆ, ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳೋ ಅಂಥ ಆಸಕ್ತಿ ಇದ್ದರೆ, ಸೊ ಈ ರೀಡಿಂಗ್ನ ಕಂಟಿನ್ಯೂ ಮಾಡಿ. ಆ್ಯಂಡ್ ಆ ಪರ್ಸನ್ ಬಗ್ಗೆ ನೀವು ಜಸ್ಟ್ ಥಿಂಕ್ ಮಾಡಿ, ಪಾಸಿಟಿವ್ ವೈಬ್ರೇಷನ್ಸ್ ಇಟ್ಕೊಳ್ಳಿ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಓಕೆ, ಸೊ ಪೈಲ್ 1 ನಿಮ್ಮ ಕಾರ್ಡ್ಸ್ನ ನಾನು ಶಫಲ್ ಮಾಡ್ತಾ ಇದ್ದೀನಿ. ಪೈಲ್ 1, ನಿಮ್ಮ ಕ್ರಶ್ಶಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂತ ನೋಡೋಣ. ಸೊ ಪೈಲ್ 1 ಕಾರ್ಡ್ ಶಫಲ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ. ಸೊ ನೀವು ಯೋಚನೆ ಮಾಡ್ತಾ ಇರೋಂಥ ಪರ್ಸನ್ ಅಥವಾ ನಿಮ್ಮ ಕ್ರಶ್ಶಿನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂದರೆ, ಸೊ ಅವರ ಪ್ರೆಸೆಂಟ್ ಎನರ್ಜೀಸಲ್ಲಿ ನಿಮಗೆ ಎಂಪ್ರೆಸ್ ಕಾರ್ಡ್ ಬಂದಿದೆ. ಎಂಪ್ರೆಸ್ ಅಂದರೆ ನೀವು ಯಾರು ಯೋಚನೆ ಮಾಡ್ತಾಯಿದ್ದೀರಾ ಅವರು ನಿಮ್ಮನ್ನು ತುಂಬ ಒಂದು ಎಂಪ್ರೆಸ್ ರೀತಿಯಲ್ಲಿ ನೋಡ್ತಾರೆ. ಟ್ಯಾರೋ ಅಲ್ಲಿ ಎಂಪ್ರೆಸ್ ಅಂದರೆ ಇಟ್ ಈಸ್ ಮಿಕ್ಸ್ ಆಫ್ ಆಲ್ ಕ್ವೀನ್ಸ್, ಕ್ವೀನ್ ಆಫ್ ಕಪ್ಸ್, ಕ್ವೀನ್ ಆಫ್ ಸ್ವಾರ್ಡ್ಸ್, ಕ್ವೀನ್ ಆಫ್ ವಾಂಡ್ಸ್ ಆ್ಯಂಡ್ ಕ್ವೀನ್ ಆಫ್ ಪೆಂಟಿಕಲ್ಸ್.
ಅಂದರೆ ನೀವು ಹೋಲ್ ಪ್ಯಾಕೇಜ್. ಓಕೆ, ಎಲ್ಲ ಕ್ವೀನ್ಸಲ್ಲಿ ಏನೇನು ಒಂದು ಗುಣಗಳು ಇರುತ್ತೆ ಆ ಎಲ್ಲ ಗುಣ ನಿಮ್ಮ ಹತ್ರ ಇದೆ. ಆ್ಯಂಡ್ ನೀವು ಹೋಲ್ ಪ್ಯಾಕೇಜ್. ಸೊ ಇದು ಒಂದು ಬ್ರೀಫ್ ಮೀಟಿಂಗ್ ಆದ್ರೂ ಆನ್ ದ ಸರ್ಫೇಸ್ ಲೆವೆಲ್ ನೀವು ಅವ್ರಿಗೆ ಒಂದು ಹೋಲ್ ಪ್ಯಾಕೇಜ್ ಆಗಿ ಒಂದು ವೆರಿ ಎಕ್ಸ್ಟ್ರೀಮ್ಲಿ ಅಟ್ರಾಕ್ಟಿವ್ ಆ್ಯಂಡ್ ಬ್ಯೂಟಿಫುಲ್ ಕ್ವಾಲಿಟಿ ಆಫ್ ಕ್ವೀನ್ ಆಫ್ ವಾಂಡ್ಸ್. ಆ್ಯಂಡ್ ನೀವೊಂದು ಸ್ಟೆಬಲ್ ವುಮೆನ್ ಆಗೂ ಇರ್ತೀರಾ, ಫೈನಾನ್ಷಿಯಲಿ ಸ್ಟೆಬಲ್ ಆಗಿರ್ತೀರಾ, ಆ್ಯಂಡ್ ವೆರಿ ಇಮೋಷನಲ್ ಆ್ಯಂಡ್ ಇಂಟ್ಯೂಟಿವ್ ಆ್ಯಸ್ ವೆಲ್ ಆಸ್ ಒಂಥರ ತುಂಬ ಪ್ರಾಕ್ಟಿಕಲ್ ನೇಚರ್ ಕೂಡ ಇಟ್ಕೊಂಡಿರ್ತೀರ, ತುಂಬ ಇಮೋಷ್ನಲ್ ಅಥವಾ ಕ್ಲಿಂಗಿ ಅಂತ ಅಲ್ಲ. ಸೊ ಆನ್ ದ ಸರ್ಫೇಸ್ ಅವ್ರಿಗೆ ನಿಮ್ಮ ಬಗ್ಗೆ ಹೀಗೆ ಅನಿಸುತ್ತೆ. ಆ್ಯಂಡ್ ಎಂಪ್ರೆಸ್ ಇಸ್ ಮಿಕ್ಸ್ ಆಫ್ ಆಲ್ ಕ್ವೀನ್ಸ್. ನಾನು ಹೇಳ್ದಂಗೆ ಎಲ್ಲ ಕ್ವಾಲಿಟೀಸು ನಿಮ್ಮ ಹತ್ರ ಇದೆ, ಹೋಲ್ ಆ್ಯಂಡ್ ಸೋಲ್ ಪ್ಯಾಕೇಜ್. ಆ್ಯಂಡ್ ಎಂಪ್ರೆಸ್ ಅಂದರೆ ದೇ ಫೈಂಡ್ ಯು ವೆರಿ ಬ್ಯೂಟಿಫುಲ್, ವೆರಿ ಇನ್ಸ್ಪೈರಿಂಗ್. ಓಕೆ, ತುಂಬಾ ಎಂಪ್ರೆಸ್ ಅಂದರೆ ಇಟ್ಸ್ ಆ್ಯನ್ ಎಪಿಟಮ್ ಆಫ್ ಬ್ಯೂಟಿ ಆ್ಯಂಡ್ ವೀನಸ್ನ ರೆಪ್ರೆಸೆಂಟ್ ಮಾಡ್ತೀರಾ ನೀವು. ಸೊ ನ್ಯಾಚುರಲ್ ಆಗಿ ನಿಮ್ಮನ್ನ ಒಂದು ಡಿವೈನ್ ಫೆಮಿನನ್ ಥರ ನೋಡ್ತಾರೆ. ಸೊ ಇಟ್ಸ್ ಅಪ್ಲಿಕಬಲ್ ಅಗೈನ್ ಫಾರ್ ಯಾರಾದರೂ ಮೇಲ್ ಫೀಮೇಲ್ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಇನ್ ಕೇಸ್ ಯಾರಾದ್ರೂ ಮೇಲ್ಸ್ ನೋಡ್ತಾ ಇದ್ರೂ ಇದು ಇಟ್ಸ್ ಜಸ್ಟ್ ಆನ್ ಎನರ್ಜಿ. ಓಕೆ, ಈ ಎನರ್ಜಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ಇನ್ ಕೇಸ್ ಮೇಲ್ ಆಡಿಯನ್ಸ್ ನೋಡ್ತಾ ಇದ್ದರೆ ನಿಮ್ಮ ಪರ್ಸನ್ ನಿಮ್ಗೆ ಹೇಗೆ ನೋಡ್ತಾರೆ ಅಂದರೆ ನೀವು ತುಂಬ ಆಕರ್ಷಣೆ, ತುಂಬ ಅಟ್ರಾಕ್ಟಿವ್ ಆಗಿರೋವಂಥ ಒಂದು ಪರ್ಸನ್. ಓಕೆ, ಜೆಂಡರ್ ಸ್ಪೆಸಿಫಿಕ್ ಆಗಿದ್ದು ಅಪ್ಲೈ ಆಗುತ್ತೆ. ಸೊ ಓವರ್ ದ ಫಿಸಿಕಲ್ ಅಪಿಯರೆನ್ಸ್ ಕೂಡ ಅವ್ರು ಅಟ್ರಾಕ್ಟ್ ಆಗ್ತಾರೆ. ಆ್ಯಂಡ್ ಇಫ್ ಇನ್ ಕೇಸ್ ಆಫ್ ಅ ಮ್ಯಾನ್ ಆಲ್ಸೋ ನೀವು ಫೈನಾನ್ಷಿಯಲಿ ವೆಲ್ ಆಫ್ ಇರ್ತೀರಾ. ಆ್ಯಂಡ್ ನಿಮ್ಮ ಫಿಸಿಕ್ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತೀರ. ಆ್ಯಂಡ್ ವೆರಿ ಗೋಲ್ ಓರಿಯೆಂಟೆಡ್, ಆ್ಯಕ್ಷನ್ ಓರಿಯೆಂಟೆಡ್. ಅದೇ ರೀತಿ ನಿಮ್ಮ ಇಮೋಷ್ನಲ್ ಕೋಶೆಂಟ್ ಕೂಡ ಚೆನ್ನಾಗಿದೆ. ಸೊ ಆ ಥರ ನಿಮ್ಮ ಕ್ರಶ್ ವೆದರ್ ಇಟ್ಸ್ ಅ ಮೇಲ್ ಆರ್ ಫೀಮೇಲ್, ಓಕೆ, ಎಪಿಟಮ್ ಆಫ್ ಬ್ಯೂಟಿ. ಆ್ಯಂಡ್ ಮೇನ್ಲಿ ವೀನಸ್ ಪ್ಲಾನೆಟ್ ಇಸ್ ಇನ್ ದ ಪ್ಲೇ ಓವರ್ ಹಿಯರ್. ಆ್ಯಂಡ್ ನೀವು ನ್ಯಾಚುರಲ್ ಆಗಿ ಎಲ್ಲ ಅಟ್ರಾಕ್ಟ್ ಮಾಡ್ತೀರಾ, ಅಬಂಡೆನ್ಸ್ ಆ್ಯಂಡ್ ಫರ್ಟಿಲಿಟಿ. ಸೊ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ ಅವ್ರು ಕೂಡ ನಿಮ್ಮ ಬಗ್ಗೆ ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ, ಅಟ್ರಾಕ್ಷನ್ ಇಟ್ಕೊಂಡಿದ್ದಾರೆ. ಓಕೆ, ದೇ ಆರ್ ವೆರಿ ಪುಲ್ ಅಂತ ಏನಿದೆ, ಪುಲ್ ನಿಮ್ಮ ದೇ ಆರ್ ನ್ಯಾಚುರಲಿ ಡ್ರಾನ್ ಟುವರ್ಡ್ಸ್ ಯು ಆರ್ ಪುಲ್ ಟುವರ್ಡ್ಸ್ ಯುವರ್ ಎನರ್ಜಿ. ಓಕೆ, ಸೊ ಆ ಥರ ಇನಿಷಿಯಲಿ ಅವ್ರಿಗೆ ಆ ಥರ ಎನರ್ಜೀಸ್ ಬಂದಿದೆ ಅಥವಾ ಆ ಥರ ಭಾವನೆಗಳು ಇದೆ ಪ್ರೆಸೆಂಟ್ ಎನರ್ಜೀಸಲ್ಲಿ. ಆ್ಯಂಡ್ ದೇ ವಾಂಟ್ ಟು ಮೇಕ್ ಅ ಮೂವ್ ಟುವರ್ಡ್ಸ್ ಯು. ಇಲ್ಲಿ ಚಾರಿಯಟ್ ಕಾರ್ಡ್ ಬಂದಿದೆ. ಸೊ ಅವ್ರು ನಿಮ್ಮ ಕಡೆ ಬರ್ತಾರೆ. ನೀವು ಆ ಥರ ಏನಾದರೂ ಕ್ವಶನ್ ನಿಮ್ಮ ಸಬ್ ಕಾನ್ಷಿಯಸ್ಸಲ್ಲಿದ್ದರೆ, ನಿಮ್ಮ ಮೈಂಡಲ್ಲಿದ್ದರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಎನರ್ಜೀಸ್ ಇದೆ, ಎಂಪರರ್ ಎಂಪರೆಸ್ ಎನರ್ಜೀಸ್ ಇದೆ. ಆ್ಯಂಡ್ ವಿತಿನ್ 1 ಮಂತ್ ಅಟ್ ಎ ಸ್ಪೀಡ್. ಓಕೆ, ಇದರಲ್ಲಿ ಕೆಲವೊಬ್ಬರು ಲಾಂಗ್ ಡಿಸ್ಟೆನ್ಸಲ್ಲೂ ಇರ್ಬೋದು ಅಥವಾ ಫಿಸಿಕಲಿ ದೂರ ಇರ್ಬೋದು. ವಿತಿನ್ ಅ ಮಂತ್ ಅವ್ರು ನಿಮ್ಮ ಕಡೆ ಬರ್ತಾರೆ. ಓಕೆ, ತುಂಬ ಫಾಸ್ಟ್ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ಜಸ್ಟ್ ಟೇಕನ್ ಅ ಸ್ಮಾಲ್ ಪಾಸ್. 1 ಮಂತ್ ಒಳಗಡೆ ನಿಮ್ಮ ಕಡೆ ಬಂದುಬಿಟ್ಟು ದೇ ವಿಲ್ ಮೇಕ್ ಅ ಮೂವ್ ಆರ್ ದೇ ವಿಲ್ ಅಪ್ರೋಚ್ ಯು. ಓಕೆ, ಇಟ್ಸ್ ಅ ವೆರಿ ಆ್ಯಂಡ್ ನೀವಿಲ್ಲಿ ನೋಡ್ಬೋದು ಇಟ್ಸ್ ಒಂಥರ ಫನ್ನಿ ಕಾರ್ಡ್ ಕೂಡ ಇದೆ. ಲೈಕ್ ವೆರಿ ಗೋಲ್ ಓರಿಯೆಂಟೆಡ್ ಆ್ಯಂಡ್ ಅ ಗೋ ಗೆಟರ್. ಅಂದರೆ ಐಸ್ ಆನ್ ದ ಪ್ರೈಸ್ ಅಂತ ಏನು ಹೇಳ್ತಾರೆ ಇಂಗ್ಲೀಷಲ್ಲಿ, ಐಸ್ ಆನ್ ದ ಪ್ರೈಸ್. ನಿಮ್ಮ ಮೇಲೆ ಅವ್ರ ಕಣ್ಣಿದೆ. ಡೆಫಿನೆಟ್ಲಿ ನಿಮ್ಮ ಕಡೆ ಮೂವ್ ಮಾಡಿಬಿಟ್ಟು ದೇ ವಿಲ್ ಮೇಕ್ ಆ್ಯನ್ ಮೂವ್ ಆ್ಯಂಡ್ ದೇ ವಿಲ್ ಅಪ್ರೋಚ್ ಯು. ಓಕೆ, ಆ್ಯಂಡ್ ಅವರ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ಸ್ವಲ್ಪ ದೇ ವಿಲ್ ಸ್ನೀಕ್ ಅವೇ. ಓಕೆ, ನಿಮ್ಮ ಒಂದು ಬ್ರೀಫ್ ಮೀಟಿಂಗ್ ಕೂಡ ಇರ್ಬೋದು ನಿಮ್ಮ ಪರ್ಸನ್ ಜೊತೆ. ಬಟ್ ಅವರು ಅದನ್ನು ಏನೂ ಒಂಥರ ದೇ ಹ್ಯಾವ್ ರನ್ ಅವೇ ಫ್ರಮ್ ದ ಸಿಚುಯೇಷನ್. ಓಕೆ, ಇನ್ನೂ ಜಾಸ್ತಿ ತಿಳ್ಕೊಳ್ಳೋಕ್ಕೆ ಆ ಮೂಮೆಂಟಲ್ಲಿ ಅವರು ಟ್ರೈ ಮಾಡಿರೋದಿಲ್ಲ. ದೇ ಹ್ಯಾವ್ ಜಸ್ಟ್ ವಾಕ್ಡ್ ಅವೇ, ದೇ ಜಸ್ಟ್ ಸ್ನೀಕ್ಡ್ ಅವೇ. ವಾಕ್ ಅವೇ ಅಂದರೆ ತೋರಿಸ್ಕೊತಾರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ. ಬಟ್ ದಿಸ್ ಪರ್ಸನ್ ಹ್ಯಾಸ್ ಸ್ನೀಕ್ಡ್ ಅವೇ. ಸೊ ಹಾಫ್ ತೋರಿಸ್ಕೊತಾರೆ, ಹಾಫ್ ತೋರಿಸ್ಕೊಳೋದಿಲ್ಲ. ದೇರ್ ವಿಲ್ ಬಿ ಎನ್ ಮಿಕ್ಸ್ ಆಫ್ ಫೀಲಿಂಗ್ಸ್, ಹಾಫ್ ಹಿಡನ್ ಆ್ಯಂಡ್ ಹಾಫ್ ಶೋನ್ ಫೀಲಿಂಗ್ಸ್. ಓಕೆ, ಸೊ ಈ ಥರ ಇದೆ. ಆ್ಯಂಡ್ ಎಸ್, ಅವ್ರಿಗೆ ಗೊತ್ತು. ದೇ ಹ್ಯಾವ್ ಜಸ್ಟ್ ಸ್ನೀಕ್ಡ್ ಔಟ್ ಆಫ್ ದಿಸ್ ಸಿಚುಯೇಷನ್. ಆ್ಯಂಡ್ ನಿಮ್ಮನ್ನು ಒಂದು ವೆರಿ ಅಬಂಡೆಂಟ್ ಆ್ಯಂಡ್ ಫರ್ಟೈಲ್ ಆ್ಯಂಡ್ ಗುಡ್ ಲಕ್, ಚಾರ್ಮ್ ಆ್ಯಂಡ್ ಆಪರ್ಚುನಿಟಿ ಆ್ಯಂಡ್ ಅಬಂಡೆನ್ಸ್ ಥರ ಅವರು ನೋಡ್ತಾರೆ. ಆ ಥರ ನಿಮ್ಮನ್ನು ಹೋಲಿಸ್ಟಿಕ್ಕಾಗಿ ಹೇಳಬೇಕಂದ್ರೆ ನಿಮ್ಮ ಕ್ರಶ್ ನಿಮ್ಮನ್ನು ಒಂದು ರಾಯಲ್ ಹೈನೆಸ್ ಆರ್ ರಾಯಲ್ ಕಿಂಗ್ ಆರ್ ರಾಯಲ್ ಕ್ವೀನ್ ಥರ ನೋಡ್ತಾರೆ. ಓಕೆ, ಸೊ ವೆರಿ ಪಾಸಿಟಿವ್ ಫೀಲಿಂಗ್ಸ್ ಆರ್ ವೆರಿ ಪಾಸಿಟಿವ್ ವೈಬ್ರೇಷನ್ಸ್ ಇನ್ ದ ಇನಿಷಿಯಲ್ ಲೆವೆಲ್ ಅಥವಾ ಈ ಟೈಮಲ್ಲಿ. ಆ್ಯಂಡ್ ಫ್ಯೂಚರ್ ಎನರ್ಜೀಸ್ ಅಂದರೆ ಅವರು ತುಂಬಾ ನಿಮ್ಮ ಬಗ್ಗೆ ಒಂದು ಫಿಸಿಕಲ್ ಅಪಿಯರೆನ್ಸ್ಗೆ, ಓಕೆ, ಫಿಸಿಕಲ್ ಅಟ್ರಾಕ್ಷನ್ ಆ್ಯಂಡ್ ಫಿಸಿಕಲ್ ಅಪಿಯರೆನ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ಸೊ ಅದಕ್ಕೆ ಕೂಡ ಅವರು ಬರ್ತಾರೆ. ಸೊ ದಟ್ಸ್ ಅ ಟ್ರಿಗರ್ ವಾರ್ನಿಂಗ್ ಆರ್ ಕಾಷಿಯಸ್ ಮೆಸೇಜ್. ದಟ್ ಎಲಿಮೆಂಟ್ಸ್ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ಲಿ ಇನ್ ಪ್ಲೇ ಹಿಯರ್. ಓಕೆ, ತುಂಬ ಹೈ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಇದೆ. ಆ್ಯಂಡ್ ಆಲ್ಸೋ ಕೆಲವೊಂದು ಆಡಿಯನ್ಸ್ ಯಾರು ನೋಡ್ತಾ ಇದ್ದಾರೆ, ನಿಮ್ಮ ಒಂದು ಕ್ರಶ್ ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ
ಅವ್ರು ಡೆಫಿನೆಟ್ಲಿ ನಿಮ್ಮ ಬಗ್ಗೆ ಅಟ್ರಾಕ್ಟೆಡ್ ಆಗಿದ್ದಾರೆ, ನೀವು ಅವ್ರ ಬಗ್ಗೆ ಅಟ್ರಾಕ್ಟೆಡ್ ಆಗಿದ್ದಾರೆ. ಬಟ್ ಕೆಲವೊಂದು ಪರ್ಸನ್ಗೆ ಆಲ್ರೆಡಿ ದೇ ಆರ್ ಇನ್ ಟು ಒನ್ ಸಮ್ ಕನೆಕ್ಷನ್, ವೆದರ್ ರೊಮ್ಯಾಂಟಿಕ್ ಕನೆಕ್ಷನ್ ಆರ್ ಕಮಿಟೆಡ್ ಕನೆಕ್ಷನ್ ಅಲ್ಲಿ ಇದ್ದಾರೆ. ಸೊ ನೌ ದಿಸ್ ಪರ್ಸನ್ ಇಸ್ ಇನ್ ಅ ಡೈಲೆಮಾ, ಯಾರನ್ನ ಚೂಸ್ ಮಾಡಬೇಕು ಅಂದ್ಬಿಟ್ಟು. ಓಕೆ, ಆ್ಯಂಡ್ ತುಂಬ ಫೈರಿ ಎನರ್ಜೀಸ್ ಇದೆ, ಡೆವಿಲ್ ಇದೆ, ಎಂಪ್ರೆಸ್ ಇದೆ, ಆ್ಯಂಡ್ ವಿ ಹ್ಯಾವ್ ಕ್ವೀನ್ ಆಫ್ ವಾಂಡ್ಸ್. ಸೊ ದ ನೋ ಡೌಟ್ ನಿಮ್ಮನ್ನು ವೆರಿ ಅಟ್ರಾಕ್ಟಿವ್, ವೆರಿ ಅಲ್ಯೂರಿಂಗ್ ಆ್ಯಂಡ್ ವೆರಿ ಗಾಜಿಯಸ್ ಪರ್ಸನ್ ಅಂತ ಆ ರೀತಿ ನೋಡ್ತಾರೆ. ಸೊ ಅಟ್ರಾಕ್ಷನ್ ಇಸ್ ವೆರಿ ಹೈಲಿ ಇನ್ ಪ್ಲೇ ಹಿಯರ್. ಫಿಸಿಕಲ್ ಅಟ್ರಾಕ್ಷನ್ ಆಗಿರ್ಬೋದು, ಪರ್ಸ್ನಾಲಿಟಿ ಅಟ್ರಾಕ್ಷನ್ ಆಗಿರ್ಬೋದು, ದಟ್ ಈಸ್ ದ ವೇ ದೇ ಲುಕ್. ಬಟ್ ಅವರು ಪೇಷನ್ಸಿಂದ ನಡ್ಕೊತಾ ಇದ್ದಾರೆ. ದೇ ಆರ್ ಥಿಂಕಿಂಗ್ ಬಿಫೋರ್ ಮೇಕಿಂಗ್ ಅ ಮೂವ್. ಪೇಷಂಟಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಆ್ಯಂಡ್ ದೇ ಆರ್ ಥಿಂಕಿಂಗ್ ಆ್ಯಂಡ್ ದೇ ಎಕ್ಸ್ಪೆಕ್ಟ್ ಟು ಹ್ಯಾವ್ ದಿಸ್ ಫೈರಿ ಕನೆಕ್ಷನ್ ಟು ಸ್ಟಾರ್ಟ್. ಇನ್ 1 ಮಂತಲ್ಲಿ ಅವರು ಹೇಗೆ ಮೂವ್ ಮಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ವೆರಿ ಪ್ಯಾಷನೇಟ್ ನ್ಯೂ ಬಿಗಿನಿಂಗ್ ಟು ಸ್ಟಾರ್ಟ್ ಬಿಟ್ವೀನ್ ಬೋತ್ ಆಫ್ ಯು. ಓಕೆ, ಆ್ಯಂಡ್ ಔಟ್ಕಮ್ ಬಂದುಬಿಟ್ಟು ಜಸ್ಟಿಸ್ ಇದೆ. ಸಿ, ಈ ರೀಡಿಂಗಲ್ಲಿ ದೆರ್ ಇಸ್ ಅ ಡ್ಯುವಲ್ ಎನರ್ಜಿ. ಓಕೆ, ಔಟ್ಕಮ್ ಬಂದುಬಿಟ್ಟು ದೆರ್ ಇಸ್ ಅ ಜಸ್ಟಿಸ್ ಆರ್ 3 ಆಫ್ ಸ್ವಾರ್ಡ್ಸ್. ಸೊ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ, ದೆರ್ ಆರ್ 2 ಸೆಟ್ ಆಫ್ ಆಡಿಯನ್ಸ್. ಸೊ ಒಂದು ಸೆಟ್ ಆಫ್ ಆಡಿಯನ್ಸ್ಗೆ ಆಲ್ರೆಡಿ ಯುವರ್ ಪರ್ಸನ್, ದ ಪರ್ಸನ್ ಯು ಆರ್ ಆಸ್ಕಿಂಗ್ ಅಬೌಟ್, ಅವರೊಂದು ಕನೆಕ್ಷನಲ್ಲಿ ಇದ್ದಾರೆ. ಆ್ಯಂಡ್ ಮೋಸ್ಟ್ಲಿ ಅವರು ಆ ಇನ್ನೊಂದು ಪಾರ್ಟಿನ ಚೂಸ್ ಮಾಡ್ಬೋದು, ಆ್ಯಂಡ್ ಹಾರ್ಟ್ ಬ್ರೇಕ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಆಲ್ಸೋ ಒನ್ ಮೋರ್ ಥಿಂಗ್ ಇಸ್, ಈ ಪರ್ಸನ್ ಕನೆಕ್ಷನಲ್ಲಿ ಇದ್ರೂ ಜಸ್ಟಿಸ್ ವಿಲ್ ಕಮ್ ಇನ್ ಟು ಪ್ಲೇ. that person will realize that you are the one for them, not whom they are already hanging out. ಅವ್ರು ಯಾರ ಜೊತೆ ಆಲ್ರೆಡಿ ಇದ್ದಾರೆ ಆ್ಯಂಡ್ ಟೈಮ್ ಕಳೀತಾ ಇದ್ದಾರೆ. ದಿಸ್ ಇಸ್ ಫಾರ್ ದೋಸ್ ಹು ಆರ್ ನಾಟ್ ಆಲ್ರೆಡಿ ಇನ್ ಟು ಸಮ್ ಕೈಂಡ್ ಆಫ್ ಕಮಿಟ್ಮೆಂಟ್. ಅವ್ರಿಗೆ ರಿಯಲೈಸ್ ಆಗುತ್ತೆ, ಆ್ಯಂಡ್ ದೇರ್ ವಿಲ್ ಬಿ ಎ ಸ್ವಿಚ್, ದೇರ್ ವಿಲ್ ಬಿ ಜಸ್ಟಿಸ್ ಇನ್ ಪ್ಲೇ. ಆ್ಯಂಡ್ ಅವರ ಒಂದು ಲೈಫ್ ಟ್ರಜೆಕ್ಟ್ರಿ ಆ್ಯಂಡ್ ಲೈಫ್ ಕೂಡ ಚೇಂಜ್ ಆಗುತ್ತೆ. ಜಸ್ಟಿಸ್ ವಿಲ್ ಕಮ್ ಇನ್ ಟು ಪ್ಲೇ ಆ್ಯಂಡ್ ಈವನ್ ಔಟ್ ಮಾಡುತ್ತೆ. ಆ್ಯಂಡ್ ದೇ ವಿಲ್ ಕಮ್ ಟುವರ್ಡ್ಸ್ ಯು ಆ್ಯಂಡ್ ದೇ ವಿಲ್ ಬ್ರೇಕ್ ದ ಎಕ್ಸಿಸ್ಟಿಂಗ್ ಕನೆಕ್ಷನ್. ಬಿಕಾಸ್ ಅವ್ರಿಗೇನೆ ಪ್ರೋಸ್ ಆ್ಯಂಡ್ ಕಾನ್ಸ್ ವೇನ್ ಮಾಡ್ತಾರೆ, ಯಾರು ಜೆನ್ಯೂನ್ ಇದ್ದಾರೆ ಅಂತ ವೇ ಮಾಡ್ತಾರೆ. And this person will come towards you, and there will be a new beginning of your connection. Okay, and in case ಯಾರಾದ್ರೂ ನಿಮ್ಮ ಕ್ರಶ್ ಬೇರೆ ಆಲ್ರೆಡಿ ಬೇರೆಯವ್ರ ಜೊತೆ ಇನ್ವಾಲ್ವ್ ಆಗಿಲ್ಲ, ದೇ ಆರ್ ನಾಟ್ ಇನ್ ಅನದರ್ ಕನೆಕ್ಷನ್ ಆರ್ ದೇ ಆರ್ ನಾಟ್ ವಿತ್ ಅನದರ್ ಪರ್ಸನ್ ಅಂದ್ರೂ ದೇ ವಿಲ್ ಕಮ್ ಟುವರ್ಡ್ಸ್ ಯು. ಸೊ 2 ಥರ ಔಟ್ಕಮ್ ಇದೆ, ಫಾರ್ 2 ಸೆಟ್ ಆಫ್ ಆಡಿಯನ್ಸ್. ಕೆಲವೊಬ್ಬರಿಗೆ ದಿಸ್ ಇಸ್ ನಾಟ್ ಯುವರ್ ಪರ್ಸನ್. ಓಕೆ, ದೇ ಆರ್ ಆಲ್ರೆಡಿ ದೇರ್ ವಿತ್ ಸಂಬಡಿ, ನಿಮಗೆ ಗೊತ್ತಿರೋದಿಲ್ಲ, ಆ್ಯಂಡ್ ದೇ ವಿಲ್ ಮೂವ್ ಆನ್ ವಿತ್ ದಟ್ ಪರ್ಸನ್. ಸೊ ಜಸ್ಟ್ ಕಾಷನ್, ಡೋಂಟ್ ಗೆಟ್ ಇನ್ ಟು ಸೀರಿಯಸ್ ಔಟ್ಕಮ್. ಸೀರಿಯಸ್ ಆಗಿ ಥಿಂಕ್ ಮಾಡಬೇಡಿ, ಜಸ್ಟ್ ಬಿ ಲೈಟ್ ಹಾರ್ಟೆಡ್. ಓಕೆ, ಇಫ್ ದೇ ಆರ್ ಆಲ್ರೆಡಿ ವಿತ್ ಸಂಬಡಿ ಆ್ಯಂಡ್ ದೇ ವಾಂಟ್ ಟು ಮೂವ್ ಆನ್, let them go ahead with that person, and life and universe will have something better. ಇನ್ನೂ ಒಂದು ಸ್ವಲ್ಪ ಬೆಸ್ಟ್ ಆ್ಯಂಡ್ ಬೆಟರ್ ಥಿಂಗ್ಸ್ ನಿಮಗೆ ಸ್ಟೋರಲ್ಲಿರುತ್ತೆ. ಆ್ಯಂಡ್ ಇಫ್ ದ ಪರ್ಸನ್ ಇಸ್ ಮೆಂಟ್ ಫಾರ್ ಯು, ಅವ್ರು ನಿಮ್ಮ ಕಡೆ ಬರ್ತಾರೆ. ಸೊ ದಿಸ್ ವೆರಿ ಲೈಟ್ ಆ್ಯಂಡ್ ವೆರಿ ಕೂಲ್ ರೀಡಿಂಗ್. ನಿಮ್ಮ ಕ್ರಶ್ಶಿನ ಪ್ರಸ್ತುತ ಭಾವನೆಗಳು, ಫೀಲಿಂಗ್ಸ್, ನಿಮ್ಮ ಕ್ರಶ್ಶಿನ ಪ್ರೆಸೆಂಟ್ ಫೀಲಿಂಗ್ಸ್ ಏನಿದೆ ಅಂದ್ಬಿಟ್ಟು. ಸೊ ಐ ಹೋಪ್ ಈ ರೀಡಿಂಗಿಂದ ನಿಮ್ಗೆ ಒಂದಷ್ಟು ಮೆಸೇಜಸ್ ಬಂದಿದೆ, ಒಂದಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಸೊ ಪೈಲ್ 1 ಯಾರ್ಯಾರು ಚೂಸ್ ಮಾಡಿದ್ದೀರಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೋ ಫಾರ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಪೈಲ್ 2 ರೀಡಿಂಗ್ ನೋಡೋಣ. ಹೇಳಿ ಪೈಲ್ 1 ನಿಮ್ಗೆ ಹೇಗೆ ಅನಿಸ್ತು ಈ ರೀಡಿಂಗ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ನೆಕ್ಸ್ಟ್ ಪೈಲ್ 2 ಸ್ಟಾರ್ಟ್ ಮಾಡೋಣ. ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ, ಈ ಕಾರ್ಡ್, ನಿಮ್ಮ ಕಾರ್ಡ್ಸ್ನ ಶಫಲ್ ಮಾಡೋಣ. ಸೊ ಪೈಲ್ 2, ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದೀರಾ, ಅವ್ರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ರೆಸ್ಟ್ ಇನ್ ಯೋರ್ ಬಾಡಿ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್.
ಓಕೆ, ಬಾಟಮ್ ಆಫ್ ದ ಡೆಕ್ ಸ್ಟಾರ್ ಕಾರ್ಡ್ ಇದೆ. ಓಕೆ, ಆಲ್ ರೈಟ್. ಪೈಲ್ 2, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಜಸ್ಟ್ ಬಿಫೋರ್ ರೀಡಿಂಗ್ಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ದೇರ್ ಇಸ್ ಅ ಟ್ರಿಗರ್ ವಾರ್ನಿಂಗ್, ಯಾಕಂದರೆ ಸ್ವಲ್ಪ ಡೀಪ್ ಮೆಸೇಜಸ್ ಇದೆ. ಅನ್ಲೈಕ್ ಪೈಲ್ 1 ಇದು ಅಷ್ಟು ಲೈಟ್ ಹಾರ್ಟೆಡ್ ರೀಡಿಂಗ್ ಅಲ್ಲ, ಸ್ವಲ್ಪ ಟ್ರಿಗರ್ ವಾರ್ನಿಂಗ್ ಮೆಸೇಜಸ್ ಇದೆ. ಸೊ ಇಫ್ ಯು ಆರ್ ಓಕೆ ದೆನ್ ಕಂಟಿನ್ಯೂ ವಾಚಿಂಗ್ ದ ರೀಡಿಂಗ್ ಪೈಲ್ 2. ಸೊ ಪೈಲ್ 2 ನಿಮ್ಮ ಕ್ರಶ್ಶಿನ ಪ್ರಸ್ತುತ ಭಾವನೆಗಳು ಅಥವಾ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನಿದೆ ಅಂದರೆ, ನೀವು ಯಾವ ವ್ಯಕ್ತಿ ಬಗ್ಗೆ ಕೇಳ್ತಾ ಇದ್ದೀರಾ. ಅಗೇನ್ ಇಟ್ ಈಸ್ ಅ ಜೆಂಡರ್ ಸ್ಪೆಸಿಫಿಕ್ ರೀಡಿಂಗ್ ಅಲ್ಲ ಇದು. ಮೇಲ್, ಫೀಮೇಲ್ ಆ್ಯಂಡ್ ಬೈನರಿ, ನಾನ್ ಬೈನರಿ ಎಲ್ಲರಿಗೂ ಅಪ್ಲೈ ಆಗುತ್ತೆ. ಸೊ ನೀವು ಯಾವ ಪರ್ಸನ್ ಬಗ್ಗೆ ಕೇಳ್ತಾ ಇದ್ದೀರಾ, ಈ ಪರ್ಸನ್ ಇಲ್ಲಿ ನೈಟ್ ಆಫ್ ವಾಂಡ್ಸ್ ಇನ ಕಾರ್ಡ್ ಬರ್ತಾ ಇದೆ, ಅಥವಾ ಅವ್ರು ನಿಮ್ಮ ಬಗ್ಗೆ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಇಟ್ಸ್ ಅ ನೈಟ್ ಆಫ್ ವಾಂಡ್ಸ್. ಸೊ ಈ ಪರ್ಸನ್ ಹತ್ರ ಐ ಆಮ್ ಜಸ್ಟ್ ಗಿವಿಂಗ್ ಅ ವಾರ್ನಿಂಗ್, ಇದು ಪ್ಲೇಯರ್ ಎನರ್ಜೀಸ್ ಇದೆ. ಓಕೆ, ನೈಟ್ ಆಫ್ ವಾಂಡ್ಸ್ ಇನ್ ಎಂಟೈರ್ ಟ್ಯಾರೋ ಡೆಕ್ಕಲ್ಲಿ ಇಟ್ಸ್ ದ ಕಾರ್ಡ್ ಸಮಥಿಂಗ್ ವಿಚ್ ಐ ಡೋಂಟ್ ವಾಂಟ್ ಟು ಸಿ. ಓಕೆ, ನೈಟ್ ಆಫ್ ವಾಂಡ್ಸ್ ಇಸ್ ಲೈಕ್ ಎ ಪ್ಲೇಯರ್ ಎನರ್ಜಿ ಆರ್ ಅವ್ರು ಹೇಗಂತಾರೆ, ಇಟ್ಸ್ ಪ್ಲೇಯರ್ ಎನರ್ಜಿ, ಐ ಥಿಂಕ್ ದಟ್ ಈಸ್ ದ ಕರೆಕ್ಟ್ ವರ್ಡ್. ಆ ಥರ ಇವರು ಒಂಥರ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಂದ್ರೆ ದೇ ಆರ್ ನಾಟ್ ಇನ್ ದ ಸೀರಿಯಸ್ ಡೈರೆಕ್ಷನ್. ಸೀರಿಯಸ್ ಆಗಿ ಅಟ್ಲೀಸ್ಟ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ್ಯಂಡ್ ಒಬ್ಬರನ್ನ ಒಬ್ಬರು ತಿಳ್ಕೊಳ್ಳೋಕ್ಕೂ ದೇರ್ ಶುಡ್ ಬಿ ಸಮ್ ಅಥೆಂಟಿಸಿಟಿ ಆ್ಯಂಡ್ ಜೆನ್ಯೂನ್ ಎಫರ್ಟ್ಸ್ ಇರಬೇಕಲ್ವ. ಆ ಥರ ಅಲ್ಲ, ದಿಸ್ ಪರ್ಸನ್ ಗಾಟ್ಸ್ ಅ ಪ್ಲೇಯರ್ ವೈಬ್ಸ್. ಸೊ ಅವ್ರೊಂಥರ ಹಾಟ್ ಆ್ಯಂಡ್ ಕೋಲ್ಡ್ ಆ್ಯಂಡ್ ಪ್ಯಾಸಿವ್ ಆ್ಯಂಡ್ ಅಗ್ರೆಸಿವ್ ಬಿಹೇವಿಯರ್ ತೋರಿಸ್ತಾರೆ. ನಿಮಗೆ ಬ್ರೀಫ್ಲಿ ಪರಿಚಯ ಇದ್ರೂ ಮತ್ತೆ ನೀವು ಪರಿಚಯ ಬೆಳೆಸೋಕ್ಕೆ ಟ್ರೈ ಮಾಡಿದ್ರೆ ದೇರ್ ವಿಲ್ ಬಿ ಹಾಟ್ ಆ್ಯಂಡ್ ಕೋಲ್ಡ್ ಎನರ್ಜೀಸ್. ಇವರು ದೇ ವಿಲ್ ಬಿ ಲೀವಿಂಗ್ ಯು ಕನ್ಫ್ಯೂಸ್ಡ್, ನಿಮ್ಮನ್ನು ಕನ್ಫ್ಯೂಸ್ಡ್ ಆ್ಯಂಡ್ ವಾಂಡರಿಂಗ್ ಥರ ಅವ್ರು ಬಿಡ್ತಾರೆ. ಯು ವಿಲ್ ಬಿ ವಾಂಡರಿಂಗ್, ನಿಮಗೇ ಕನ್ಫ್ಯೂಸ್ ಆಗುತ್ತೆ ವೆದರ್ ಈ ವ್ಯಕ್ತಿ ನನ್ನ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋ ಥರ. ಸೊ ದೇ ಆರ್ ಮೋರ್ ಇಂಟು ಮೊಮೆಂಟರಿಲಿ ಫನ್ ಅಥವಾ ಮೊಮೆಂಟರಿ ಪ್ಲೆಷರ್ಸ್ ಆ ಥರ. ಅವ್ರಿಗೆ ಇಷ್ಟ ಬಂದಾಗ ನಿಮ್ಮ ಕಡೆ ಅವ್ರು ಬರ್ತಾರೆ, ಅವ್ರಿಗೇನು ಬೇಕೋ ಅದನ್ನು ತೊಗೊತಾರೆ, ಆ್ಯಂಡ್ ದೇ ಆರ್ ಜಸ್ಟ್ ಟು ಹಿಯರ್ ಹ್ಯಾವ್ ಸಮ್ ಗುಡ್ ಟೈಮ್, ಸ್ವಲ್ಪ ಗುಡ್ ಟೈಮ್ ನಿಮ್ಮ ಜೊತೆ ಸ್ಪೆಂಡ್ ಮಾಡ್ತಾರೆ. ಆ್ಯಂಡ್ ವೆನ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಸೀರಿಯಸ್ ಡಿಸ್ಕಷನ್ ಆರ್ ಸೀರಿಯಸ್ ಕ್ವಶನ್ಸ್ ಆರ್ ಸೀರಿಯಸ್ ಎನ್ವಿರಾನ್ಮೆಂಟ್ ಇದ್ದ ತಕ್ಷಣ ಬೂಮ್ ದೇ ಆರ್ ಗಾನ್. ಸೊ ದೇ ಹ್ಯಾವ್ ದಿಸ್ ಪ್ಲೇಯರ್ ವೈಬ್ಸ್ ಆ್ಯಂಡ್ ದೇ ಡೋಂಟ್ ಲೈಕ್ ಟು, ಅವ್ರಿಗೆ ಟಫ್ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಆ ಥರ ಒಂದು ವ್ಯಕ್ತಿತ್ವ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಆ್ಯಂಡ್ ರೈಟ್ ನೌ ಅವ್ರ ಪ್ರೆಸೆಂಟ್ ಎನರ್ಜೀಸಲ್ಲಿ ದೇ ಆರ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಎಂಡಿಂಗ್ ಇನ್ ದೇರ್ ಲೈಫ್, ಎ ಬ್ಯಾಡ್ ಎಂಡಿಂಗ್ ವಿತ್ ರೆಸ್ಪೆಕ್ಟ್ ಟು ದೇರ್ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್. ಓಕೆ, ಇದು ಬೇರೆ ಬೇರೆ ವ್ಯಕ್ತಿಗೆ ಬೇರೆ ಬೇರೆ ಥರ ರೆಸೊನೇಟ್ ಆಗುತ್ತೆ, ಬೇರೆ ಬೇರೆ ರೀತಿ ಅಪ್ಲೈ ಆಗುತ್ತೆ. ಸೊ ದೇ ಆರ್ ಗೋಯಿಂಗ್ ಟು ಸಮಥಿಂಗ್ ಟಫ್ ಟೈಮ್ ಆ್ಯಂಡ್ ಎ ಬ್ಯಾಡ್ ಎಂಡಿಂಗ್. ಕೆಲವೊಬ್ಬರಿಗೆ ಅವರ ಒಂದು ಜಾಬ್ ಹೋಗಿರುತ್ತೆ, ಕೆಲವೊಬ್ಬರಿಗೆ ಅವರ ಬಿಸ್ನೆಸ್ ಲಾಸ್ ಆಗಿರುತ್ತೆ, ಕೆಲವೊಬ್ಬರಿಗೆ ದೇ ವಿಲ್ ಹ್ಯಾವ್ ಅನ್ ಐ ಆನ್ ಸಂಬಡಿ. ಸಮ್ ಪೀಪಲ್ ವಿಲ್ ಜಸ್ಟ್ ಡೂ ಕನೆಕ್ಷನ್ಸ್ ಆ್ಯಂಡ್ ಮ್ಯಾರೇಜ್ ಆ್ಯಂಡ್ ಲವ್ ಎವ್ರಿಥಿಂಗ್. ಅವರ ಒಂದು ಅಸೆಟ್ಸ್ಗೆ ಮಾನಿಟರಿ ಬೆನಿಫಿಟ್ಸ್ ಕೂಡ ಮಾಡ್ತಾರೆ. ಆ ಥರ ಒಂದು ಸಿಚುವೇಷನಿಂದ ಅವ್ರಿಗೆ ಲಾಸ್ ಆಗಿರುತ್ತೆ. ಸೊ ದೇ ಆರ್ ಗೋಯಿಂಗ್ ಥ್ರೂ ಸಮ್ ಕೈಂಡ್ ಆಫ್ ಎ ಲಾಸ್ ಆ್ಯಂಡ್ ಲಾಸ್ ವಿಚ್ ಇಸ್ ಲಿಂಕ್ಡ್ ವಿತ್ ದರ್ ಡ್ರೀಮ್ಸ್. ಓಕೆ, ಅವರ ಒಂದು ಲೈಫ್ ಗೋಲ್ಸ್ ಆ್ಯಂಡ್ ಕರಿಯರ್ ಗೋಲ್ಸ್ ಜೊತೆ ಲಿಂಕ್ ಆಗಿರೋ ಒಂದು ವಸ್ತುನ ಅವರು ಕಳ್ಕೊಂಡಿರ್ತಾರೆ. ಆ್ಯಂಡ್ ದೇ ಆರ್ ಗೋಯಿಂಗ್ ಥ್ರೂ ಅ ಲಾಸ್ ಆ್ಯಂಡ್ ದೇ ಆರ್ ಲೈಕ್, ನನಗೆ ಈ ಥರ ವೈಬ್ರೇಷನ್ ಬರ್ತಾ ಇದೆ, ದೇ ಆರ್ ಲೈಕ್ ಓಪನ್ಲಿ ಕಾಟ್, ದೇ ಆರ್ ಡೂಯಿಂಗ್ ಸಮಥಿಂಗ್ ಸ್ನೀಕಿಲಿ, ಅಂದರೆ ಕಳ್ಳತನದಿಂದ ಒಂಥರ ಸ್ನೀಕಿ ವೇಯಲ್ಲಿ ಅವ್ರು ಮಾಡ್ತಾ ಇರೋ ಕೆಲಸದಲ್ಲಿ ಅವ್ರು ಅಥವಾ 100% ಎಫರ್ಟ್ ಕೊಡ್ತಾ ಇರೋದಿಲ್ಲ, ಅಥವಾ ಅವ್ರು ಮಾಡ್ತಾ ಇರೋಂಥ ಒಂದು ಬಿಸ್ನೆಸ್ಸಲ್ಲಿ ಆಂಟ್ರಪ್ರಿನರ್ಶಿಪ್ಪಲ್ಲಿ 100% ಎಫರ್ಟ್ ಕೊಟ್ಟಿರೋದಿಲ್ಲ, ಅಥವಾ ಅವ್ರು ಏನಾದರೂ ಡೇಟ್ ಮಾಡ್ತಾ ಇದ್ದರೆ ಇಟ್ಸ್ ಜಸ್ಟ್ ಆನ್ ದ ಸರ್ಫೇಸ್ ಲೆವೆಲ್, ದೇ ಡೋಂಟ್, ಅವರು ಒಂದು ಪರ್ಸನ್ ಒಳ್ಳೇದು ಮೀನ್ ಮಾಡ್ತಾ ಇರೋದಿಲ್ಲ. ಸೊ ಆ ಥರ ಎನರ್ಜೀಸ್ ನನಗೆ ಇಲ್ಲಿ ಬರ್ತಾ ಇದೆ. ಸೊ ದೇ ಆರ್ ಗೋಯಿಂಗ್ ಥ್ರೂ ಎ ಲಾಸ್ ಆ್ಯಂಡ್ ಬ್ಯಾಡ್ ಎಂಡಿಂಗ್. ಸೊ ಸದ್ಯಕ್ಕೆ ಈ ನಿಮ್ಮ ಒಂದು ಕ್ರಶ್ ಅಥವಾ ನೀವು ಯಾರನ್ನ ಕೇಳ್ತಾ ಇದ್ದೀರಾ ಅವ್ರಿಗೆ ನಿಮ್ಮ ಕಡೆ ಅಷ್ಟೊಂದು ಕಾನ್ಸಂಟ್ರೇಷನ್ ಅಥವಾ ನಿಮ್ಮ ಕಡೆ ಅವ್ರು ಅಷ್ಟೊಂದು ಎನರ್ಜೀಸ್ನ ಸ್ಪೆಂಡ್ ಮಾಡ್ತಾ ಇಲ್ಲ. ಓಕೆ, ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ದಿಸ್ ಲಾಸ್. ಓಕೆ, ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ದೇ ವಿಲ್ ಬಿ ಇನ್ ಎ ಬ್ರೋಕನ್ ಸ್ಟೇಟ್, ಅಂದರೆ ಒಂಥರ ಲಾಸ್ಟ್. ಆ್ಯಂಡ್ ಅವರು ಈ ಒಂದು ಅವ್ರು ಏನು ಒಂದು ಪ್ಲ್ಯಾನ್ ಮಾಡಿದರು, ಏನು ಒಂದು ಕಾಪ್ ವೆಬ್ ಅಥವಾ ಏನು ಒಂದು ಸ್ಪೈರಲ್ ವೆಬ್ ಅವ್ರು ಕಟ್ಟಿದ್ರು ಅದೇ ಎಂಡಿಗೆ ಬಂದುಬಿಟ್ಟಿದೆ. ಸೊ ಆಲ್ ದ ಪ್ಲ್ಯಾನಿಂಗ್ ಆ್ಯಂಡ್ ಎಫರ್ಟ್ಸ್ ಅವ್ರು ಏನು ಮಾಡಿದ್ರು ಅದು ಇಟ್ಸ್ ಇನ್ ಲಾಸ್. ಸೊ ಅದ್ರ ಬಗ್ಗೆನೇ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ ಆ್ಯಂಡ್ ದೇ ಆರ್ ಲಾಸ್ಟ್. ಡೆಫಿನೆಟ್ಲಿ ನೀವು ಅವರ ಒಂದು ರೆಡಾರಲ್ಲಿ ಅಥವಾ ಅವರು ಒಂದು ಎನರ್ಜಿ ಸರ್ಕಲಲ್ಲಿ ನೀವು ಇಲ್ಲ. ದೇ ಡೋಂಟ್ ಹ್ಯಾವ್ ದಟ್ ಮಚ್ ಟೈಮ್ ಆ್ಯಂಡ್ ಎನರ್ಜಿ ನಿಮ್ಮ ಬಗ್ಗೆ ಸ್ಪೆಂಡ್ ಮಾಡೋದಕ್ಕೆ ಆಗಲಿ, ನೆಕ್ಸ್ಟ್ ಇನ್ನೊಂದು ಪರ್ಸನ್ ಜೊತೆ ಜೆನ್ಯೂನ್ ಆಗಿ ಎಫರ್ಟ್ಸ್ ಹಾಕಿಬಿಟ್ಟು ಕನೆಕ್ಷನ್ ಮಾಡೋವಂಥ ಮೈಂಡ್ ಸ್ಪೇಸಲ್ಲಿ ಈ ವ್ಯಕ್ತಿ ಇಲ್ಲ. ಆಲ್ ದಟ್ ವಾಟ್ ದೇ ಹ್ಯಾವ್ ಡನ್ ಸ್ನೀಕಿಲಿ ಅದು ಲಾಸ್ಟ್ ಆಗಿಬಿಟ್ಟಿದೆ. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಅವ್ರು ಇನ್ನೂ ಕಾಲ ಕಳೀತಾರೆ. ಆ್ಯಂಡ್
ಆ್ಯಂಡ್ ಅದನ್ನು ಅವ್ರ ಫಾರ್ಚೂನ್ನ ಹೇಗೆ ಸುಧಾರಿಸ್ಕೊಬೇಕು, ಹೇಗೆ ಆಪರ್ಚುನಿಟಿ ಆ್ಯಂಡ್ ಅಬಂಡೆನ್ಸ್ನ ಅಟ್ರ್ಯಾಕ್ಟ್ ಮಾಡಬೇಕು. ಅವರ ವೀಲ್ ಆಫ್ ಫಾರ್ಚೂನ್ ಏನಂತಾರೆ, ಅವ್ರ ಡೆಸ್ಟಿನಿ ಹ್ಯಾಸ್ ಟರ್ನ್ ರಿವರ್ಸ್. ಓಕೆ, ಇದೆ ಪಾಸಿಟಿವ್ ಮೂಮೆಂಟ್ ಅವ್ರ ಲೈಫಲ್ಲಿ ಆಗ್ತಾಯಿಲ್ಲ, ಪಾಸಿಟಿವ್ ವರ್ಕ್ ಅವ್ರ ಲೈಫಲ್ಲಿ ಆಗ್ತಾಯಿಲ್ಲ. ಸೊ ಅವ್ರು ಒಂದು ಬ್ಯಾಡ್ ಟೈಮಲ್ಲಿ ಮುಂದುವರಿತಾ ಇದ್ದಾರೆ. ಓಕೆ, ಬಟ್ ನೀವು ಆನ್ ದ ಕಾಂಟ್ರರಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ, ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ ಅಥವಾ ನೀವು ಹೇಗೆ ಫೀಲ್ ಮಾಡ್ತಾ ಇದ್ದೀರಾ, ಈ ಪರ್ಸನ್ ಕೂಡ ನಿಮ್ಮ ಬಗ್ಗೆ ಹಾಗೆ ಫೀಲ್ ಮಾಡಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಇನ್ನೂ ಅಪ್ಕಮಿಂಗ್ 2 ಮಂತ್ಸಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ. ಬಟ್ ಸ್ಯಾಡ್ಲಿ ದಿಸ್ ಇಸ್ ನಾಟ್ ದ ಪರ್ಸನ್ ಫಾರ್ ಯು. ಆ್ಯಂಡ್ ಇಲ್ಲಿ ಮೆಸೇಜ್ ತುಂಬ ಕ್ಲಿಯರ್ ಆಗಿ ಬಂದಿದೆ. ದಿಸ್ ಇಸ್ ನಾಟ್ ದ ಪರ್ಸನ್. ನೀವು ಹೇಗೆ ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ನಿಮ್ಮ ಬಗ್ಗೆ ಹಾಗೆ ಯೋಚನೆ ಮಾಡ್ತಾ ಇಲ್ಲ ಅಥವಾ ಫೀಲ್ ಕೂಡ ಮಾಡ್ತಿಲ್ಲ. ದಿಸ್ ಪರ್ಸನ್ ಇಸ್ ನಾಟ್ ಸೀರಿಯಸ್ ಅಬೌಟ್ ಎನಿಬಡಿ. ನೀವಂತನಲ್ಲ, ದೇ ಆರ್ ನಾಟ್ ಸೀರಿಯಸ್ ಅಬೌಟ್ ಎನಿಬಡಿ ಆ್ಯಂಡ್ ನಾಟ್ ಸೀರಿಯಸ್ ಅಬೌಟ್ ಎನಿಥಿಂಗ್. ಇಟ್ಸ್ ಟೋಟಲಿ ಪ್ಲೇಯರ್ ವೈಬ್ಸ್. ಓಕೆ, ಆ್ಯಂಡ್ ಅಪ್ಕಮಿಂಗ್ 6 ಮಂತ್ಸಲ್ಲೂ ದೇ ವಿಲ್ ಬಿ ಇನ್ ಎ ಬ್ರೋಕನ್ ಸ್ಟೇಟ್. ಆ್ಯಂಡ್ ವಾಟ್ ಈಸ್ ಲಾಸ್ಟ್ ಪಾಸ್ಟಲ್ಲೇ ಇರ್ತಾರೆ. ಏನು ಕಳೆದೋಗ್ಬಿಟ್ಟಿದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾರೆ. ಆ್ಯಂಡ್ ದೇ ವಿಲ್ ಜಸ್ಟ್ ಆಲ್ ಓವರ್ ದ ಪ್ಲೇಸ್. ಅವರ್ ಎನರ್ಜಿ ಇಸ್ ದೇರ್ ಆಲ್ ಓವರ್ ದ ಪ್ಲೇಸ್. ಓಕೆ, ನೀವು ಯೂನಿವರ್ಸ್ ಕಡೆಯಿಂದ ಬಂದಿರೋವಂಥ ಒಂದು ಪ್ರೈಸ್, ಬಟ್ ಆ ಪ್ರೈಸ್ ಬಗ್ಗೆ ಅವ್ರು ಕಾನ್ಸಂಟ್ರೇಟ್ ಮಾಡಲ್ಲ. ಆಲ್ರೆಡಿ ಏನು ಹೊರಟೋಗಿದೆ, ಏನು ಲಾಸ್ ಆಗಿದೆ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ದೇ ವಿಲ್ ಫೀಲ್ ಸ್ಟಕ್ ಆ್ಯಂಡ್ ಸ್ಟ್ಯಾಗ್ನೇಟೆಡ್. ಸೊ ಇದನ್ನು ನೀವು ಈ ಪರ್ಸನ್ನ ನಂಬಿಕೊಂಡು ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಯು ಡೋಂಟ್ ಹ್ಯಾವ್ ಟು ಫೀಲ್ ಸ್ಟಕ್. ಓಕೆ, ದಿಸ್ ರಿಜೆಕ್ಷನ್ ಇಸ್ ಅ ರೀಡೈರೆಕ್ಷನ್. ಹೊಸ ಒಂದು ಆಪರ್ಚುನಿಟಿ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಸೊ ದಿಸ್ ಪರ್ಸನ್, ನೀವು ಯಾರ ಬಗ್ಗೆ ಕೇಳ್ತಾ ಇದ್ದೀರಾ, ದಿಸ್ ಇಸ್ ನಾಟ್ ದ ಪರ್ಸನ್ ಫಾರ್ ಯು, ಇವನ್ ಫಾರ್ ಎಕ್ಸ್ಪ್ಲೋರೇಷನ್, ಇವನ್ ಫಾರ್ ಅ ಕನೆಕ್ಷನ್. ದಿಸ್ ಇಸ್ ನಾಟ್ ದ ಪರ್ಸನ್, ಇಟ್ಸ್ ಜಸ್ಟ್ ಅ ಪ್ಲೇಯರ್ ವೈಬ್ಸ್. ಸೊ ಕ್ಲಿಯರ್ಲಿ ದಿಸ್ ಪರ್ಸನ್ ವಿಲ್ ನಾಟ್ ರೆಸೊನೇಟ್ ವಿತ್ ಯುವರ್ ಎನರ್ಜಿ. ನಿಮ್ಮ ಎನರ್ಜಿ ಜೊತೆ ಈ ಪರ್ಸನ್ ರೆಸೊನೇಟ್ ಮಾಡಲ್ಲ. ಪೈಲ್ 2. ಸೊ ನೋ, ದಿಸ್ ಪರ್ಸನ್ ಇಸ್ ಅ ನೋ. ಓಕೆ, ಸೊ ಐ ಹೋಪ್ ಯಾರು ಪೈಲ್ 2 ನೋಡಿದ್ದೀರಾ ನಿಮಗೆ ರೀಡಿಂಗ್ ರೆಸೊನೇಟ್ ಆಗಿದೆ ಅಂದ್ಬಿಟ್ಟು ಹೇಳಿ, ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಿಮಗೆ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ನಿಮ್ಮ ಸ್ಪೆಸಿಫಿಕ್ ಸಿಚುಯೇಷನ್ ಬಗ್ಗೆ ರೀಡಿಂಗ್ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನೋಡಿ. ಆ್ಯಂಡ್ ಅಲ್ಲಿ ನಿಮಗೆ ಪರ್ಸ್ನಲ್ ರೀಡಿಂಗ್ ಡೀಟೇಲ್ಸ್ ಸಿಗುತ್ತೆ. ಯು ಕ್ಯಾನ್ ಪರ್ಚೇಸ್ ಪರ್ಸ್ನಲ್ ರೀಡಿಂಗ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ರೀಡಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಅಗೇನ್ ಇನ್ ಅನದರ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್.